ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಈ ಯೋಜನೆಯಲ್ಲಿ ಸದ್ಯ ಏನಂದ್ರೆ ಸಾಕಷ್ಟು ಚರ್ಚೆಗಳು ಶುರುವಾಗಿದ್ದಾವೆ, ಗೊಂದಲಗಳು ಕೂಡ ಶುರುವಾಗಿದೆ. ಯಾಕಂದ್ರೆ ಇದಕ್ಕೆ ಕಾರಣ ಏನಂತಂದ್ರೆ ಸಚಿವರು ಸದನದಲ್ಲಿ ನೀಡತಕ್ಕಂತಹ ಒಂದು ಮಾಹಿತಿಯಾಗಿ ಸಾಕಷ್ಟು ಗೊಂದಲ ಮತ್ತು ಚರ್ಚೆಗೆ ಕಾರಣವಾಗಿದೆ. ವಿರೋಧ ಪಕ್ಷ ಈಗಾಗಲೇ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇದೆ. ಈ ಬಗ್ಗೆ ಏನಂತಂದ್ರೆ ಈಗಾಗಲೇ ಸಾರ್ವಜನಿಕರಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಅಭಿಪ್ರಾಯ ಇದೆ, ಎಷ್ಟು ಜನರಿಗೆ ಈ ಒಂದು ಯೋಜನೆ ಹಣ ತಲುಪಿದೆ ಅನ್ನೋದನ್ನ ನೋಡ್ಲಿಕ್ಕೆ ನಾನು ಇವತ್ತು ಏನಂತಂದ್ರೆ ಕೊಪ್ಪಳದ ಕಾಳಿದಾಸ ನಗರದಲ್ಲಿ ಬಂದಿದ್ದೀನಿ. ಇಲ್ಲಿ ಕೆಲವಷ್ಟು ಗೃಹಲಕ್ಷ್ಮಿಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ, ಯಾಕಂದ್ರೆ ಅವ್ರಿಗೆ ಎಷ್ಟು ದಿನದಿಂದ ಹಣ ಬಂದಿದೆ, ಎಷ್ಟು ದಿನದಿಂದ ಬರೋದು ಬಾಕಿ ಇದೆ ಅನ್ನೋದನ್ನ ಅವ್ರ ಹತ್ರನೇ ನಾನು ಕೇಳ್ತೀನಿ. ಮೇಡಮ್, ನಿಮ್ಮ ಹೆಸರು ಏನು? ಈಗ ನಿಮ್ಗೆ ಎಷ್ಟು ದಿವಸದಿಂದ ಈ ಗೃಹಲಕ್ಷ್ಮಿ ಹಣ ಬಂದೈತಿ, ಎಷ್ಟು ದಿನದ ಬಾಕಿ ಐತಿ ಮೇಡಮ್? ಈಗ 8 ತಿಂಗಳಿಂದ 2 ಸಲ ಬಂದಿತ್ತು ಅಂತ. ಬಂದೇ ಇಲ್ಲ, ಮತ್ತೆ ಬಂದೇ ಇಲ್ಲ. ಅಲ್ಲ, 8 ತಿಂಗಳದ ಒಳಗ ಬರೀ 2 ತಿಂಗಳದ ಅಷ್ಟೇ ತಿಂಗಳದ್ ಬಂದೈತೆ. ನಮ್ಮ ಅಕ್ಕಟಿಗೆ ಹೋದ್ ತಿಂಗಳು ಬಂದೈತ್ರಿ, ಆ ಕಡೆ ತಿಂಗಳು ಬಂದೈತ್ರಿ, ಇನ್ನ ಮತ್ ಬಂದಿಲ್ಲ. ಎಷ್ಟು ದಿವಸದ ಬಾಕಿ ಐತೆ ಅನ್ಸುತ್ತೆ ಮೇಡಮ್? ಇನ್ನ 6 ತಿಂಗಳದ್ ಬಾಕಿ ಐತೆ ಅಂತ ಅನ್ಸುತ್ತೆ. 6 ತಿಂಗಳದ ಹಣ ಬಾಕಿ ಇಡೋದು ನಮ್ಮ ಅಕೌಂಟಿಗೆ ಮಾತ್ರ ಅಷ್ಟೇ ಬಂದೈತ್ರಿ. ಇನ್ನ 6 ತಿಂಗಳು ಬಾಕಿ ಐತೆ. ಇನ್ನೂ ಅದಾರ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಹೆಸರೇನು? ನಿಮ್ಗೆ ಎಷ್ಟು ದಿವಸದಿಂದ ಬರೋದು ಬಾಕಿ ಐತಿ, ಏನಾಗೈತೆ ಅಂತ? ನನ್ನ ಹೆಸರು ನಿರ್ಮಲಾ ಅಂತ ಸರ. ಇನ್ನ 4 ತಿಂಗಳಿಂದ ಬಾಕಿ ಇದೆ ಸರ. ಈಗ ಮೊನ್ನೆ 2 ತಿಂಗಳಿಂದ ಬಂದಿದೆ, 2 ತಿಂಗಳಿಂದ ಅಮೌಂಟ್ ಬಂದಿದೆ. 4 ತಿಂಗಳದಿಂದ ಬ್ಯಾಲೆನ್ಸ್ ಇದೆ ಸರ. ಒಬ್ಬೊಬ್ಬರಿಗೆ 8 ತಿಂಗಳಿಂದ ಬಂದಿಲ್ಲ, ಒಬ್ಬೊಬ್ಬರಿಗೆ 2 ತಿಂಗಳದ್ದು ಬಂದಿದೆ, 4 ತಿಂಗಳದ ಗ್ಯಾಪ್ ಇದೆ, 6 ತಿಂಗಳ ಗ್ಯಾಪ್ ಇದೆ, ಈ ಥರ ಇದೆ. ಎಲ್ಲರಿಗೂ ಕಡಾಖಂಡಿತವಾಗಿ ನಾವು 4 ತಿಂಗಳ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ಸರ. ಒಬ್ಬೊಬ್ಬರಿಗೆ ಅಮೌಂಟ್ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿಲ್ಲ. ನಾವು ಈಗ ಹೋಗಿ ಸಿದ್ದರಾಮಯ್ಯ ಅವ್ರನ್ನ ಕೇಳೋಕ್ಕಾಗಂಗಿಲ್ಲ, ಮತ್ತು ಹೆಬ್ಬಾಳ್ಕರ್ ಅವ್ರನ್ನೂ ಕೇಳೋಕ್ಕಾಗಂಗಿಲ್ಲ ಸರ್. ನಾವು ಹಂಗಾಗಿ ಈಗ ಅವ್ರು ಹಾಕ್ಬೇಕು ನಮ್ಗೆ ಅಂತ ಅನ್ನಕತ್ತೀವಿ. ಇಲ್ಲಾಂದ್ರೆ ಅವ್ರು ಹಾಕೋದೇ ಬೇಡ್ರಿ ನಮ್ಗೆ. ಅವ್ರು ಬಂದ್ ಮಾಡಿ ಯಾರ್ಯಾರಿಗೆ ವಿದ್ಯಾಭ್ಯಾಸ ಕೊಡ್ಸಕ್ಕಾಗತ್ತ ಅವ್ರಿಗೆ ಕೊಡಿಸ್ಲಿ, ಅದನ್ನ ನಮ್ಗೆ ಸಹಾಯ ಆಗುತ್ತಾ ಅಂತ ಅನ್ಕೊಂಡಿದ್ವಿ ನಾವು. ಈಗ ಅದು ಬಡವ್ರಿಗೆ ಬಗ್ಗರಿಗೆ ಅನುಕೂಲ ಮಾಡಲಿ, ನಮ್ಗೆ ಅದು ಗೃಹಲಕ್ಷ್ಮಿ ಹಣ ಅದನ್ನ ಕ್ಯಾನ್ಸಲ್ ಮಾಡಿ ಬಡವ್ರಿಗೆ ಬಗ್ಗರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಮೇಡಮ್, ಈಗ ನೀವು ಆ ಹಣದ ಮೇಲೆ ಏನೋ ಒಂದು ಕೆಲಸಕ್ಕೆ ಇಟ್ಕೊಂಡಿರ್ತೀರಿ ಅಥವಾ ಏನೋ ಒಂದು ಕಮಿಟ್ಮೆಂಟ್ ಆಗ್ತಿರ್ತೀರಿ, ಈಗ ಹಿಂಗ್ ಬರ್ಲಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತಲ್ಲ? ಸಮಸ್ಯೆ ಆಗತ್ ಸರ. ಹಂಗಂತೇಳಿ ಅವ್ರಿಗೆ ನಾವು ಅಲ್ಲಿ ಹೋಗಿ ಕೇಳಕ್ಕಾಗಲ್ಲ ಸರ. ಅವ್ರಂತೂ ನಮ್ಮ ಕಡೆ ಬರಕ್ಕಾಗಲ್ರಿ, ಇಲ್ಲ ನಾವು ಅವ್ರ ಕಡೆ ಹೋಗಕ್ಕಾಗಲ್ಲ ಸರ್. ಈಗ ನಾವು ಬ್ಯಾಂಕ್ ಒಳಗೆಲ್ಲ ಹೋಗಿ ವಿಚಾರಿಸಿ ಎಲ್ಲ ಇದು ಮಾಡಿದ್ರೆ ಅವ್ರೇ ಕಾಯ್ಬೇಕಮ್ಮ, ಇದು ಮಾಡ್ಬೇಕಮ್ಮ, ಅವರೆಲ್ಲ ಅಲ್ಲಿ ಹಾಕಿದೀವಿ ಅಂತಿದಾರ, ಆದ್ರೆ ನಮಗೆ ಇಲ್ಲಿ ಬಂದಿಲ್ಲ. ಅವರೆಲ್ಲ ಹೋಗಿ ಕೇಳಿದ್ರೆ ಕಾಯ್ಬೇಕಮ್ಮ, ನೀವು ಇದು ಮಾಡ್ಬೇಕು, ನೀವು ಹಿಂಗೆಲ್ಲ ಮಾಡಿದ್ರೆ ಏನ್ ಮಾಡ್ಬೇಕು, ನಮ್ಮನ್ನ ಇದು ಕೊಡ್ತೀವ ನಾವೇನ್ರ ಅಂತ ಕೇಳ್ತಾರ ಬ್ಯಾಂಕ್ನಾಗ, ಹಂಗೆಲ್ಲ ಹೇಳ್ತಿದಾರ ಸರ್ ಅವ್ರು. ಹಂಗೆ ಇನ್ನೂ ಇದಾರ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ನಿಮ್ಗೆ ಎಷ್ಟು ದಿನದ ಬಾಕಿ ಐತಿ ಮೇಡಮ್? ಈಗ 5-6 ತಿಂಗಳು ಆತ್ರಿ ಸರ, ಬಂದಿಲ್ಲ. ಆದ್ರೂ ಈಗ ಆಗ್ತಾರ ಅನ್ನೋ ಉದ್ದೇಶಕ್ಕ ಎಲ್ಲಾರು ಓಟ್ ಮಾಡಿದಾರ. ಈ ಸಿದ್ದರಾಮಯ್ಯ ಈ ತರ ಮಾಡಿದ್ರ ಮುಂದ ಆಕಾರಿಗೆ ನಂಬಿಕೆ ಉಳಿಯಲ್ಲ ಸರ್. ಈ ತರ ಮಾಡಿದ್ರ ಬಡವ್ರಿಗೆ ಬಾಳ ಅನಾನುಕೂಲಗಳು ಆಗ್ತದವ. ಈಗ ಕೆಲವ್ರಿಗೆ ಔಷಧಿ ಸಂಬಂಧ ಅನ್ಕೊಂಡು ತಿಂಗಳ ಇರ್ತಾವ್ರಿ, ದುಡ್ಡು ಕಟ್ಟಾವು ಮಾಡಾವು, ಔಷಧಿ ತಗೊಳವ್ ಇರ್ತಾವ. ಅವ್ರು ಹೆಂಗ್ ತಗೋಬೇಕು ಸರ? ಮನೆ ಪರಿಸ್ಥಿತಿ ಕೆಟ್ಟಿರ್ತೈತಿ, ಅವ್ರು ಯಾವ ತರ ಇದನ್ ಮಾಡ್ಬೇಕು? ಇವ್ರು ಕರೆಕ್ಟ್ ಆಗಿ ಹಾಕ್ಬೇಕಂತ ಹೇಳಕತ್ತೀನಿ ಸರ. ಮುಂದಿನ ಎಲೆಕ್ಷನ್ ಒಳಗ ಏನಾಗುತ್ತೋ ಅದ ಮುಂದೆ ಜನರ ನಿರ್ಧಾರ ಮಾಡ್ತಾರ ಸರ. ಆದ್ರೆ ಈಗ ಮಾತ್ರ ಕರೆಕ್ಟ್ ಆಗಿ ಹಣ ಹಾಕ್ಬೇಕಂತ ನಮ್ಮ ಅಭಿಪ್ರಾಯ ಐತ್ರಿ. ಅಲ್ಲ ಮೇಡಮ್, ಈಗ ನಾವು ಎಲ್ಲ ಪ್ರತಿ ತಿಂಗಳನ್ನು ಹಾಕೇವಂತ ಹೇಳ್ತದ ಸರ್ಕಾರ, ಮತ್ತೆ ಇಲ್ಲಿ ನಿಮ್ಗೆ ಬಂದೇ ಇಲ್ಲ ಅಂತಂದ್ರೆ ಹೆಂಗ? ನಾವ್ ಸುಳ್ಳು ಹೇಳಕ್ಕಾಗತ್ತನ್ರಿ? ಬ್ಯಾಂಕ್ನಾಗ ಚೆಕ್ ಮಾಡ್ಕೊಂಡ ಬರ್ತೀವ್ರಿ ಸರ. ಆದ್ರೆ ಈಗಿಲ್ಲ, ಮುಂದಿನ ತಿಂಗಳು ನೋಡ್ರಿ ಬರುತ್ತಾ ಅಂತ ಅಂತಾರ, ಆದ್ರೆ ಬರ್ತಾನೆ ಇಲ್ಲಲ್ರಿ ಸರ. ಏನ್ ಮಾಡ್ಬೇಕೀಗ? ಯಾವ್ದಾರು ಕೆಲ್ಸಕ್ಕಂತ ಇಟ್ಕೊಂಡಿರ್ತಿರಲ್ಲ, ಇವೆಲ್ಲ ಸಮಸ್ಯೆ ಬಾಳ ನೋಡ್ರಿ ಸರ. ರಾಟಿ ತಗೊಂಡ್ಬಂದಿವಿ, ಆ ನಂಬಿಕೆ ಮೇಲೆ ತಗೊಂಡ್ಬಂದಿವಿ ಸರ್. ಆದ್ರೆ ಬರ್ತಾ ಇಲ್ಲ ಹಣ. ನಾವ್ ಈಗ ಕಷ್ಟಪಟ್ಟು ಕಟ್ಬೇಕಾಗೈತ್ರಿ. ಈಗ ರಾತ್ರಿ ಹಗಲು ಕುಂತು ಕಷ್ಟಪಟ್ಟು ಆ ಅಮೌಂಟ್ ಅನ್ನ ಜೋಡಿಸ್ಬೇಕಾಗೈತೆ. ಆದ್ರೆ ಹಾಕ್ತಿವಿ ಅಂತೇಳಿ ಹಾಕ್ಲಾರ್ದ ಇರ್ತಾರಲ್ಲ, ಇದು ಸರಿ ಅನ್ಸಲ್ರಿ ಸರ್ ನಮಗ. ಕೆಲವು ಮಂದಿ ಬಂದೈತ್ ನಮಗ ಅಂತ ಹೇಳ್ತಾರಲ್ಲ, ಅದ್ರೊಳಗ ನಾವು ಬೇರೆ ಬೇರೆ ಸಾಮಾನು ತಗೊಂಡ್ವಿ, ಬಿಸ್ನೆಸ್ ಮಾಡಿದ್ವಿ ಇಂಥವೆಲ್ಲ ಹೇಳ್ತಿರ್ತಾರೆ. ನಿಮ್ಗೆ ಯಾಕೆ ಹಿಂಗಾಗೈತಿ? ಈಗ ಯಾರಿಗೋ ಒಬ್ರಿಗೆ ಬಂದಿರ್ಬೇಕು ಸರ, ಅವ್ರ ಮನೆ ಪರಿಸ್ಥಿತಿ ಹೆಂಗೈತೆ ಅದು ನಮಗ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಹಳ ಮಂದಿಗೆ ಬಡವ್ರು ಇರೋದಕ್ಕ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದಾರ ಸರ. ಮತ್ತೆ ಅವ್ರು ಈ ತರ ಮಾಡಿದ್ರೆ ಬಹಳ ಜನಕ್ಕ ಅನಾನುಕೂಲಗಳು ಬಹಳ ಆಗಿದ್ದಾವೆ. ಅದ ಹಾಕ್ಬೇಕಂತ ಹೇಳ್ತೀನಿ ಸರ್ ನಾನು. ಅಮೌಂಟ್ 4-5 ತಿಂಗಳು ಏನ್ ಗ್ಯಾಪ್ ಅದಾವಲ್ಲ, ಅವೆಲ್ಲ ಅಮೌಂಟ್ ಹಾಕ್ಬೇಕಂತನ ನಾ ಹೇಳೋದು. ಅಮ್ಮ, ನಿಮ್ಗೆ ಎಷ್ಟು ದಿವಸದ ಬಾಕಿ ಐತೆ? ನೀವು ಏನು 3 ತಿಂಗಳದ ಬಂದಿಲ್ರಿ ಸರ. ನಮ್ಗ ಅಜ್ಜಿ ಕಾಲದ ಐತ್ರಿ, ಮನ್ಯಾಗ ದುಡಿಬೇಕು ತಿನ್ಬೇಕ್ರಿ ನಾವು. ಅದ್ಕರಿ ಮತ್ತೆ ನಾವು ಇದು ಮಾಡಾಕತ್ತೀರಿ ಸರ. 2-3 ತಿಂಗಳದ್ ಬಂದಿಲ್ರಿ ನಮ್ಗ. 4 ದಿನ ಹಾಕದ್ ಬಂದಿಲ್ರಿ ನಮ್ಗೆ. ಕಾಲದ ಮುದಿಕೈತ್ರಿ, ನಾವು ದುಡ್ಕೋಬೇಕು ತಿನ್ಬೇಕು. 2 ಪುಟ್ಟಿ ಮರ ಮಾಡ್ಕೊಂಡ್ ಜೀವನ ಮಾಡ್ಕೋಬೇಕ್ರಿ ಸರ.
ಎಲ್ಲಾ ವ್ಯವಸ್ಥೆ ಮಾಡಿಕೊಡಕ್ರಿ ಬರೇ ಅದ್ರ ಮೇಲೆ ಕುಂತ್ರಿ ಹೆಂಗ್ರಿ ಸರ್ ನಮ್ಗ ಅಲ್ಲಮ್ಮ ಈಗ ನಿಮ್ಗೆ ಕೊಡ್ತೇವೆ ಅಂತ ಹೇಳಿದ್ರು ಅವ್ರಾಗೆ ಬಂದ ನೀವೇನೇನ್ ಕೇಳಿರ್ಲಿಲ್ಲ. ಈಗ ಅದ್ರ ಮೇಲೆ ನೀವು ಇಟ್ಕೊಂಡ್ರಿ, ಈಗ ಕೊಡ್ಲಿಲ್ಲ ಅಂದ್ರೆ ಬಹಳ ಸಮಸ್ಯೆ ಆಗತ್ತಲ್ಲ ನಿಮ್ಗೆ. ಸಮಸ್ಯೆ ಆಕೈತಿ ಮತ್ರಿ ಸರ್ ದುಡಿಬೇಕ್ರಿ ತಿನ್ಬೇಕ್ರಿ ನಾವ್ ಮತ್ತೆ ಹಾಕ್ತಂತಂದು ಹಾಕ್ಲಿಲ್ಲ ಅಂದ್ರೆ ಹೆಂಗ್ರಿ ಸರ್ ಅದ್ರ ಮೇಲೆ ಜೀವನ ಅಂತಿಲ್ರಿ ದುಡಿಬೇಕ್ರಿ ತಿನ್ಬೇಕ್ರಿ ನಾವು 2 ಪುಟ್ಟಿ ಮರ ಮಾಡ್ಕೊಂಡ್ ತಿನ್ಬೇಕ್ರಿ ಕಾಲದ ಮುದುಕಿ ಐತ್ರಿ ನಮ್ಮನೆ ಕೊಡೋ ಅಂತ ನೀವ್ ಇದು ಮಾಡ್ಬೇಕ್ರಿ ಸರ್ ಹೇಳ್ಬೇಕ್ರಿ ನೀವು ಮತ್ತೆ ನಾವ್ ಏನ್ ಅಲ್ಲಿಗೆ ಹೋಗೋದಾಕತ್ತೇನ್ರಿ ಸರ್ ಹೋಗಿ ಕೇಳೋದು ನೀವು ಇದು ಮಾಡಿ ಕೊಡ್ರಿ. ಇನ್ನು ಇನ್ನು ಇಲ್ಲಿ ಇನ್ನು ಇದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ ನಿಮ್ಗೆ ಎಷ್ಟು ದಿವಸದ ಬಾಕಿ ಐತಿ? ಬಂದಿಲ್ರಿ ನಮಗ 3 ತಿಂಗಳದ್ ಬಂದಿಲ್ರಿ. ಹಾಕ್ಬೇಕ್ರಿ ನಮ್ಗ ಕಾಲು ಬೇನೆದವ ಗುಳಿಗೆ ತಗೋಬೇಕು ಔಷಧ ತಗೋಬೇಕು. ಮತ್ತೆ ಅಲ್ಲಿ ಬ್ಯಾಂಕ್ನಾಗ ಹೋಗಿ ಕೇಳಿದ್ರಿ ಅಲ್ಲಿ ಸಿದ್ದರಾಮಯ್ಯ ತಗೋರಿ ಅಂತ ಕೇಳ್ತಾರ, ಹಾಕಿಲ್ರಿ ನಾವೇನ್ ಮಾಡಮ್ ಅಂತಾರ್ರಿ. ಮತ್ ನಾವ್ ಹಿಂಗ ಆದ್ರೆ ಹೆಂಗ್ರಿ ಓಟ್ ಹಾಕಾಗ ಹೇಳಿದ್ರಿ ಈಗಿದ್ರಿ ಹಿಂಗಂತಾರ. ನೀವೇನ್ ಮೊದ್ಲು ಕೇಳಿರ್ಲಿಲ್ಲ? ನಾವೇನ್ ಕೇಳಿಲ್ರಿ ತಾವಾಲಿ ಹಾಕ್ತಿವಿ ಅಂದಕ್ಕ ಹಾಕಂತೀವ್ರಿ ನಾವೀಗ. ಹಾಕ್ಬೇಕ್ರಿ ಮತ್ತೆ ಅವ್ರು. ಅಲ್ಲ ಈಗ ನಿಮ್ಗೆ 3 ತಿಂಗಳದ್ ಬಾಕಿ ಐತಿ, ಈ ಹಣದಿಂದ ಏನೇನ್ ಸಮಸ್ಯೆ ಆಗತ್ತಾವ ನಿಮ್ಗೆ? ಎದೆದಕ್ ಬಳಕೆ ಮಾಡ್ತಿದ್ರಿ? ದವಾಖಾನಿಗೆ ಆಗೈತಿ ನೋಡ್ರಿ ನಮ್ದು ಏನಿಲ್ಲ, ಬರೇ ಕಾಲ್ ಬೇನಿ ದವಾಖಾನಿಗೆ ರೀ ನಮ್ದು ಏನಿಲ್ಲ. ಅಲ್ಲ ಈ ದುಡ್ಡೆಲ್ಲ ನೀವು ಆಸ್ಪತ್ರೆಗೆ ಇಟ್ಕೊಳಕ್ ತಗೋತಿದ್ರಿ? ಹ್ಞೂನ್ರಿ ಈಗ ಅದೇ ಇಲ್ರಿ ಈಗ. ಅಡ್ಡಾಡಕ ಬರವಲ್ದ್ರಿ ಏನ್ ಮಾಡಕ್ರಿ ಈಗ? ಈಗ ಮತ್ತ್ ಬಾಳ್ ಮಂದಿ ಕೊಟ್ಟೇವೆ ಅಂತ ಹೇಳ್ತಾರಲ್ಲ, ಅವ್ರು ಹೇಳ್ತಾರ್ರಿ ಬಂದಿಲ್ರಿ ನಮಗ, ಬಂದ್ ನಾವೇ ಕೇಳಕೊಮ್ಮ ಬಂದಿಲ್ರಿ ಈಗ. ಅದು ಸುಳ್ಳ ಕೊಟ್ಟೇವೆ ಅಂತ ಹೇಳ್ತಾರ. ಸುಳ್ಳರಿ ಅವ್ರು ಹೇಳೋದು. 3 ತಿಂಗಳದ್ ನಮಗ್ ಬಂದೇ ಇಲ್ಲ. ಸಂಗಮ್ರಿ. ನಿಮ್ಗೆ ಎಷ್ಟು ಬಾಕಿ ಐತಮ್ಮ? ನಮ್ದು 6 ತಿಂಗಳು ಬಾಕಿ ಐತ್ರಿ. 6 ತಿಂಗಳು. 6 ತಿಂಗಳು ಬಾಕಿ ಐತ್ರಿ. ಯಾಕೆ 6 ತಿಂಗಳು? ಯಾರಿಗ ಗೊತ್ತ್ರಿ ಹೋಗಿ ಕೇಳ್ರಿ ಮತ್ತೆ ಬಂದಿಲ್ಲ ಅಂತಾರಿ. ಮತ್ತೆ ನಾವ್ರಿ ಏನ್ ಮಾಡನ್ರಿ ಈಗ? ನಾವು ಈಗ ಬುಟ್ಟಿ ಮರ ಮಾಡಿ ತಿನ್ನವ್ರಿ, ದುಡ್ಡು ತಿನ್ನವ್ರು. ಮತ್ತೆ ಬಂದಿಲ್ಲ ಅಂತ ಸುಮ್ನೆ ಕುಂತೀವಿ. ನಾವೇನ ಅವ್ರಿಗೆ ಹಾಕಂತ ಫೋರ್ಸ್ ಮಾಡಿಲ್ಲ ಏನಿಲ್ಲ. ತಾವಾಗೆ ಹಾಕ್ತೀನಿ ಅಂದ್ರು, ತಾವಾಗೆ ಬಸ್ ಇದು ಮಾಡ್ತೀನಿ ಅಂದ್ರು, ಎಲ್ಲ ಮಾಡಿ ಮತ್ತ ಎಲ್ಲದು ತುಟ್ಟಿ ಮಾಡಿ ಕುಂತಾರ. ಇನ್ನೇನ್ ಮಾಡಕ್ ಹೋಗೋಣ? ಒಂದ್ ಬಾಂಬು ತರ್ಬೇಕಂದ್ರು ತುಟ್ಟಿ, ಒಂದ್ ಏನ ತರ್ಬೇಕಂದ್ರೆ ತುಟ್ಟಿ, ಎಲ್ಲದಕ್ಕೂ ಇದು ನಮಗೂ ಕಾಲು ಗುಳಿಗೆಗೆ ಮತ್ತೆ ಬೇಕಲ್ರಿ. ಮತ್ತೆ ದುಡಿಬೇಕು, ತಗೋಬೇಕು, ತಿನ್ಬೇಕ್ರಿ ನಾವು. ಈಗ ಎಲೆಕ್ಷನ್ ಟೈಮ್ನಾಗ ಎಲ್ಲಾ ಕೊಡ್ತೇವೆ ಅಂತ ಹೇಳಿದ್ರ, ಯಾಕೆ ಹಿಂಗ್ ಮಾಡತ್ತಾರ ಕೇಳ್ಬೇಕಲ್ಲ? ಮತ್ತೆ ಯಾಕೆ ಹೆಂಗ್ ಮಾಡತಾರ ಯಾರಿಗ ಗೊತ್ತ್ರಿ ಅವ್ರು. ಅದೇ ನಮ್ಗ ಅವ್ರಿಗೆ ಹೋಗಿ ಅವ್ರ ಮುಖಾಂತರ ನಮಗ್ ಮಾತಾಡಕ್ ಬರಲ್ರಿ. ಹೌದ್ರಾ? ಈ ಸರ್ಕಾರದವ್ರ ಏನ್ ಹೇಳ್ತಾರ, ನಾವ್ ಎಲ್ಲಾರ್ಗು ಪ್ರತಿ ತಿಂಗಳ 2,000 ರೂಪಾಯಿ ಕೊಟ್ಟು ಎಲ್ಲಾರು ಕೊಟ್ಟೇವಂತಾರಮ್ಮ. ಪಾಪ ಪುಣ್ಯಾತ್ಮ ಅಂತ 2 ತಿಂಗಳಿಗೆ 2,000 ರೂಪಾಯಿ ಬಿಡ್ತಾರ ಅಂತ ಎಲ್ಲರಿಗೂ ಆಸೆ ಆಗೈತ್ರಿ. ಬಿಡ್ತಾರ ಬಿಡ ಅಂತ ಮಾಡಿದೀವ್ರಿ. ಈಗ ಬಿಡಂಗಿಲ್ಲ ಅಂದ್ರೆ ಅವ್ರ ನಾವು ಜಗಳ ಮಾಡಕ್ಕೂ ಬರಂಗಿಲ್ಲ. ಅವ್ರು ತಿಳ್ಕೊಬೇಕು, ಇಲ್ಲಾಂದ್ರೆ ಬಂದ್ ಮಾಡಿ ಬಿಡ್ಬೇಕು. ಇದ್ದಿದ್ ಉಣ್ತೀವಿ, ಸುಮ್ನೆ ಕೈ ಕಟ್ಟಾಡ್ ಕುಂದಿರ್ತೀವ್ರಿ ಅಷ್ಟ. ಅದ್ರ ಬಿಟ್ಟು ಇನ್ನೇನ್ ಐತ್ರಿ? ಮತ್ತ ಆಸೆನ ಹಚ್ಚಾರಲ್ರಿ ಅವ್ರು. ಬಸ್ಸಿಂದು ಆಸೆ ಹಚ್ಚರು, ಅದು ಆಸೆ ಹಚ್ಚರು, ಇನ್ನೊಂದ್ ಕಡೆ ಹೇಳ್ಕತಾರ. ಇನ್ನೇನ್ ಸಸ್ತ ಐತಿ ಏನೈತಿ ಇದ್ರಾಗ? ಒಂದೊಂದ್ ಗುಳಿಗೆ ತರ್ಬೇಕಂದ್ರ 10 ರೂಪಾಯಿ ಒಂದು ಗುಳಿಗೆ, 8 ರೂಪಾಯಿ ಒಂದು ಗುಳಿಗಿರಿ. ಈಗ ನಾವು ದುಡ್ದೇವಿಟ್ರೆ ತಿಂತೇವ್ರಿ ಕಾಲು ಒಂದು. ಮತ್ರಿ ಅದಕ್ಕೆ ಅನುಕೂಲ ಆಕಂತ ಮತ್ತೆ ಕೊಡಾಕತ್ತಾರ ಬಿಡ. ನಮಗೂ ಆಸೆ ಇತ್ತು. ಮತ್ತೆ ಹಿಂಗ್ ಮಾಡಕ್ ಕುಂತ್ರ ಏನ್ ಮಾಡನ್ರಿ? ಹೇಳಿದ್ರೆ ಹಾಕಿದ್ರೆ ಹಾಕ್ಬೇಕಲ್ರಿ. ಮತ್ತೆ ಬಿಡಾಕ್ ಬರಂಗಿಲ್ಲ. ಓಟಿಂದೊಂದು ಬಿಡಾಕ ಬರಂಗಿಲ್ಲ. ಮತ್ತೆ ಹಾಕಬೇಕಾಕತಿ. ಮತ್ತೆ ಆಸೆ ಹಚ್ಚಿ ಏನ್ ಮಾಡ್ಬೇಕಂತೀರಮ್ಮ? ಹಾಕ್ಬೇಕಂತೀರಿ, ಇಲ್ಲಾಂದ್ರೆ ಎಲ್ಲರಿಗೂ ಬಂದ್ ಮಾಡ್ಬೇಕಂತೀವಿ. ಅಷ್ಟೇ. ಒಬ್ರಿಗೆ ಹಾಕೋದು ಒಬ್ರಿಗೆ ಬಿಡೋದು ಅಲ್ಲ ಅದು. ಒಬ್ರು ಬಂದೈತಂದ್ರ ಒಬ್ರು ಬಂದಿಲ್ಲ ಅಂತಾರ. ಮತ್ತೆ ಅದ ಹೆಂಗ್ರಿ? ಈಗ ನಾವ್ನೇನ್ ಸುಮ್ನೆ 6 ತಿಂಗಳು ಬಂದಿಲ್ಲ ಅಂತ ಹೇಳಕ್ ನಮ್ಗೇನ್ ಇದೇನ್ರಿ? ಅದೇನ್ ಬಂದ್ರ ಬಂದೈತೆ ಅಂತೀರಿ. ಅಲ್ಲಿ ಹೋಗಿ ಕೇಳ್ರ ಅವ್ರು ಸಿಟ್ಟು ಮಾಡ್ತಾರ. ಬ್ಯಾಂಕ್ನಾಗ ಬಂದಿಲ್ಲಮ್ಮ ಯಾಕೆ ಹಂಗ ಮಾಡ್ತೀರಿ ನೀವು? ಅವ್ರು ಬಂದ್ರೆ ನಿಮಗ್ ಕೊಡ್ತೀವಿ, ಹಿಂಗ ಅವ್ರದ್ದು. ಇದಿಷ್ಟು ಏನಂತಂದ್ರೆ ಈಗ ಸದ್ಯ ಇಲ್ಲಿರುವಂತಹ ಜನರಲ್ಲಿ ಹಲವರಿಗೆ ಏನಂತಂದ್ರೆ ಕಳೆದ 6 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಕೆಲವು ಜನರಿಗೆ 3 ತಿಂಗಳಿಂದ ಬಂದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದೇ ಸಮಯದಲ್ಲಿ ಹಣ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ನಾವು ಯಾವತ್ತೂ ಕೂಡ ಸರ್ಕಾರಕ್ಕೆ ಹಣ ಕೊಡಿ ಅಂತ ಕೇಳಿಲ್ಲ. ಅವರೇ ಏನು ಚುನಾವಣೆ ಸಂದರ್ಭದಲ್ಲಿ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಈ ರೀತಿ ನಡ್ಕೊಳ್ತಾ ಇದ್ದಾರೆ, ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಇಲ್ಲಿರುವಂತಹ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುತ್ತಾ ಕಾದ್ ನೋಡ್ಬೇಕಾಗಿದೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.